ಬೆಳ್ಳಂಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಂದಿದ್ದೀನಿ. ಹೌದು ಸ್ನೇಹಿತರೆ, ಇವತ್ತ ಜುಲೈ 19ನೇ ತಾರೀಕು ಭಾನುವಾರ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಇಲ್ಲಿ ಒಂದೊಂದಲ್ಲ ಎರಡೆರಡು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಮೊದಲನೇದಾಗಿ, ಯಾರಿಗೆ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಇದೆ, ಪೆಂಡಿಂಗ್ ಇದೆ, 2 ಕಂತಾಗಿರ್ಬೋದು, 3 ಕಂತಾಗಿರ್ಬೋದು, 4 ಕಂತಾಗಿರ್ಬೋದು, ಈ ರೀತಿಯಾಗಿ ಪೆಂಡಿಂಗ್ ಹಣ ಬಾಕಿ ಇದ್ರೆ ನಿಮಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್. ಯಾಕಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ನಿಮಗೆ ಗೊತ್ತಿರಬಹುದು, ಹಣ ಪೆಂಡಿಂಗ್ ಇತ್ತು. ಕೆಲವೊಂದು ಕಾರಣಾಂತರಗಳಿಂದ, ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಬೇರೆ ಕಾರಣಾಂತರಗಳಿಂದ ಕೆಲವೊಂದು ಜಿಲ್ಲೆಗೆ, ಕೆಲವೊಬ್ಬರಿಗೆ ಗೃಹಲಕ್ಷ್ಮಿಯರಿಗೆ ಹಣ ಇನ್ನು ಬಾಕಿ ಇದೆ, ಬಂದಿದ್ದಿಲ್ಲ. ಈಗ ಹಂತವಾಗಿ 1 ಕಂತು 2 ಕಂತು ಬಿಡುಗಡೆ ಮಾಡ್ತಾ ಇದ್ರೆ ಕೆಲವರಿಗೆ ಹಣ ಬರ್ತಾ ಇದೆ, ಇನ್ನು ಕೆಲವರಿಗೆ ಬಂದಿದ್ದಿಲ್ಲ. ಸೊ ಅದಕ್ಕಾಗಿ ಇಲ್ಲಿ ಎಲ್ಲ ಒಂದು ವೆರಿಫೈ ಅನ್ನ ಮಾಡಿ ಯಾರ್ಯಾರಿಗೆ ಹಣ ಹೋಗಿಲ್ಲ, ಯಾಕೆ ಹೋಗಿಲ್ಲ ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇವತ್ತು ನಾಳೆ 2 ದಿನಗಳ ಅವಕಾಶದಲ್ಲಿ ನಿಮ್ಮ ಖಾತೆಗಳಿಗೆ ಸಂಪೂರ್ಣವಾಗಿ ಪೆಂಡಿಂಗ್ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗಾದ್ರೆ ಇವತ್ತು ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳು ಇದಾವೆ. ಅದ್ರ ಬಗ್ಗೆನೂ ಹೊಸ ಅಪ್ಡೇಟ್ ಬಂದಿವೆ, ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಅರ್ಜಿಯನ್ನ ಆನ್ಲೈನ್ ನಲ್ಲಿ ಸಲ್ಲಿಸೋದಾ, ಮತ್ತೆ ಯಾವಾಗ ಪ್ರಾರಂಭ ಆಗುತ್ತೆ, ಸೊ ಏನು ಮನೆ ಮನೆಗೆ ಅವರೇ ಬಂದು ಅರ್ಜಿಯನ್ನ ಏನು ಹಾಕೊಂಡು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಡಾಕ್ಯುಮೆಂಟ್ ಏನು, ಮತ್ತೆ ಇವಾಗ ಅರ್ಜಿಯನ್ನ ಸಲ್ಲಿಸಿದ್ರೆ ನಮ್ಗೇನು ನೆಕ್ಸ್ಟ್ ಹಣ ಬರುತ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಬಹಳಷ್ಟು ಗೊಂದಲಗಳಿವೆ. ಪ್ರತಿಯೊಂದ್ರ ಬಗ್ಗೆನೂ ಹೊಸ ಅಪ್ಡೇಟ್ ಬಂದಿದೆ, ಇದನ್ನ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಎಲ್ಲರಿಗೂ ಈ ಒಂದು ಮಾಹಿತಿಯನ್ನ ಇಮಿಡಿಯೇಟ್ ಆಗಿ ಶೇರ್ ಮಾಡಿ. ನೋಡಿ ಸ್ನೇಹಿತರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ವೋಟರ್ ಐ ಡಿ ಕಾರ್ಡಿನ ಒಂದು ಕೆಲಸ ಬಹಳ ಜೋರಾಗಿ ನಡೀತಾ ಇದೆ. ವೋಟರ್ ಐ ಡಿ ಕಾರ್ಡ್ ಆದ ನಂತರನೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತಂತ ಮುಖ್ಯಮಂತ್ರಿಗಳೇ ತಿಳಿಸಿರುವಂತದ್ದು. ಹೌದು ಸ್ನೇಹಿತರೆ, ಅಂದ್ರೆ ನಿಮಗೆ ಆನ್ಲೈನ್ ಮತ್ತು ಆಫ್ಲೈನ್ ನಲ್ಲಿ ಎರಡು ಕೂಡ ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗುತ್ತಂತ ಹೇಳ್ತಾ ಇದ್ದಾರೆ. ಅಂದ್ರೆ ಗ್ರಾಮವನ್ನು, ಬೆಂಗಳೂರನ್ನು, ಕರ್ನಾಟಕವನ್ನು ಸೇವಾ ಸಿಂಧು ಪೋರ್ಟಲ್ಗಳಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅದು ಅಲ್ಲದೆ ಯಾರಿಗಾದ್ರೂ ಹೋಗಿ ಅರ್ಜಿಯನ್ನ ಹಾಕೋಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ಮನೆಗೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ, ಅವರು ಅಲ್ಲಿಯೇ ಮನೆ ಹತ್ರನೇ ಕುಂತ್ಕೊಂಡು ಅರ್ಜಿಯನ್ನ ಹಾಕಿ ಹೋಗ್ತಾರೆ. ಈ ರೀತಿಯಾದಂತ ಒಂದು ವ್ಯವಸ್ಥೆಯನ್ನ ನಿಮಗೆ ಮಾಡಿ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ಕಾಯ್ದು ನೋಡ್ಬೇಕು. ಸ್ವಲ್ಪ ದಿನಗಳಲ್ಲಿ ಈ ಒಂದು ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತೆ. ಈಗ ಏನಪ್ಪಾ ಅಂತಂದ್ರೆ, ಕೆಲವ್ರಿಗೆ ಈಗ ಹಣ ಬಿಡುಗಡೆ ಆಗ್ತಾ ಇದೆ. ಸೊ ಅಂದ್ರೆ ಪೆಂಡಿಂಗ್ ಹಣ ಏನ್ ಬಾಕಿ ಇತ್ತು, ಕೆಲವರಿಗೆ 1 ಕಂತು, ಕೆಲವರಿಗೆ 2 ಕಂತು, ಈ ರೀತಿಯಾಗಿ ಹಣ ಬರ್ತಾ ಇದೆ. ಸೊ ಇವತ್ತ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು. ಇವತ್ತ ಭಾನುವಾರ ಜುಲೈ 19ನೇ ತಾರೀಕು ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ ಬಿಡುಗಡೆ ಆಗ್ತಾ ಇದೆ ಅಂತೆ, ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂತ ಒಂದು ಮಾಹಿತಿ ಬಂದಿದೆ. ಸ್ನೇಹಿತರೆ, ಇವತ್ತ ಯಾವ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ, ಪೆಂಡಿಂಗ್ ಹಣ ಅಂದ್ರೆ ಒಂದು 2 ಕಂತ ಆಗಿರ್ಬೋದು, 3 ಕಂತ ಆಗಿರ್ಬೋದು, ಪೆಂಡಿಂಗ್ ಏನಿದೆ ಆ ಒಂದು ಹಣ ಬಿಡುಗಡೆ ಆಗ್ತಾ ಇದೆ. ಒಂದು ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಬಳ್ಳಾರಿ ಜಿಲ್ಲೆ, ಗದಗ, ಯಾದಗಿರಿ, ಧಾರವಾಡ, ಉತ್ತರ ಕನ್ನಡ, ದಾವಣಗೆರೆ, ಉಡುಪಿ, ಮತ್ತೆ ದಕ್ಷಿಣ ಕನ್ನಡ, ತುಮಕೂರು, ಚಿತ್ರದುರ್ಗ, ಶಿವಮೊಗ್ಗ, ಚಿಕ್ಕಮಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ರಾಯಚೂರು, ಚಾಮರಾಜನಗರ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗುತ್ತೆ, ಪೆಂಡಿಂಗ್ ಹಣ ಅಂತ ಹೇಳ್ತಾ ಇದ್ದಾರೆ. ಸೊ ಹೌದು ಸ್ನೇಹಿತರೆ, ಈಗಾಗಲೇ ನಿನ್ನೆ ಮೊನ್ನೆ ಕೆಲವರಿಗೆ ಆಗ್ಲೇ ಪೆಂಡಿಂಗ್ ಹಣ ಬಂದಿದೆ. ಇನ್ನು ನಿಮಗೆ ಬಂದಿಲ್ಲ ಅಂದ್ರೆ ಇವತ್ತ ಅಕೌಂಟ್ ಅನ್ನ ಚೆಕ್ ಮಾಡ್ತಾ ಇರ್ರಿ. 100% ಆಗಿ ನಿಮ್ಮ ಖಾತೆಗಳಿಗೆ ಹಣ ಇವತ್ತ ಬಿಡುಗಡೆ ಆಗೇ ಆಗುತ್ತೆ. ಸೊ ಮತ್ತೆ ನಾಳೆ ಕೂಡ ಈ ಒಂದು ಹಣ ಪೆಂಡಿಂಗ್ ಹಣ ಕೊಡೋದನ್ನ ಮುಂದುವರಿಸ್ತಾರೆ ಅಂತ ಕೇಳಿ ಬರ್ತಾ ಇದೆ. ಅಂದ್ರೆ ನಾಳೆ ಸಂಜೆ ಒಳಗಡೆಗಾಗಿ ಮತ್ತೆ ಉಳಿದಂತ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗುತ್ತಂತ ಮಾಹಿತಿ ಬಂದಿದೆ. ಅದಕ್ಕಾಗಿ ನೀವು ನಿಮ್ಮ ಅಕೌಂಟ್ ಗಳನ್ನ ಚೆಕ್ ಮಾಡ್ತಾ ಇರಿ. ಏನಾದ್ರೂ ಸಮಸ್ಯೆ ಇದ್ರೆ ತಪ್ಪದೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಸೊ ನಿಮ್ಮ ಖಾತೆಗಳಿಗೆ ಹಣ 100% ಜಮಾ ಆಗುತ್ತೆ. ಚೆಕ್ ಮಾಡ್ತಾ ಇರಿ, ಯಾರಿಗೆ ಹಣ ಬಂತು ಯಾರಿಗೆ ಇಲ್ಲ ಅನ್ನೋದನ್ನ ತಪ್ಪದೆ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ.